ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವರ ಇಂದಿನ ಮನಸ್ಸಿನ ಭಾವನೆಗಳೇನಿದೆ? ಕನ್ಫ್ಯೂಷನ್ ಇದೆ, ಅನ್ಸರ್ಟೇನಿಟಿ ಇದೆ, ಇಲ್ಲಿ ಕಾರ್ಮಿಕ್ ಲೆಸನ್ಸ್, ಹೋಪ್, ಆಪ್ಟಿಮಿಸಮ್, ನ್ಯೂ ಬಿಗಿನಿಂಗ್ಸ್. ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ, ಆದ್ರೂ ಇಲ್ಲಿ ಹೋಪ್ ಇದೆ, ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋ ಭಾವನೆಯಲ್ಲಿದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿ ಶ್ಯಾಡೋ ಸೈಡ್, ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್ ಅಂತ ಇದ್ದಾರೆ. ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅನ್ನೋದಿದೆ. ನಿಮ್ಮ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ, ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೇನೋ ಕನ್ಫ್ಯೂಷನ್ಗಳಿದೆ, ಸರಿ, ಅನ್ಸರ್ಟೇನಿಟಿ ಇದೆ, ಆದ್ರೂ ಹೋಪ್ಸ್ ಇದೆ, ಕಾನ್ಫಿಡೆಂಟ್ ಆಗಿದ್ದಾರೆ, ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಪೇಜ್ ಆಫ್ ಪೆಂಟಿಕಲ್ಸ್, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ದಿ ಎಂಪ್ರೆಸ್, ಫೋರ್ ಆಫ್ ಸಾರ್ಡ್ಸ್, ಹಾಗೆ ಎಂಪರರ್ ಕಾರ್ಡ್ ಬರ್ತಾ ಇದೆ. ಎಂಪರರ್, ಎಂಪ್ರೆಸ್ ಇಬ್ಬರೂ ಇದ್ದಾರೆ ನೋಡಿ. ಈ ಟೈಮಲ್ಲಿ ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಏನೋ ಸಿಟ್ಟಿದೆ, ನಿಮ್ಮಿಬ್ಬರ ನಡುವೆ ಏನೋ ಮಾತುಕತೆಗಳಾಗಿದೆ ಅನ್ನೋದಿದೆ. ಹಾಗಿರೋದ್ರಿಂದ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ. ಮುಂದುವರಿಯುತ್ತೋ ಇಲ್ವೋ ಅನಿಸ್ತಾ ಇದೆ, ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ನಿಮ್ಮಿಂದ ದೂರ ಓಡೋಕ್ಕಾಗ್ತಾ ಇಲ್ಲ. ಏನೋ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಇಬ್ಬರ ಮಧ್ಯೆ. ಅದರಿಂದ ಆಗಾಗ ಬ್ಲಾಕೇಜಸ್ ಇರುತ್ತೆ, ಸಮಸ್ಯೆಗಳಿರುತ್ತೆ, ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇರುತ್ತೆ. ಆದರೆ ಇಲ್ಲಿ ಒಬ್ರನ್ನೊಬ್ರು ಮರೆಯೋಕ್ಕಾಗಲ್ಲ, ಅಟ್ಯಾಚ್ಮೆಂಟ್ ಇರುತ್ತೆ. ಇಲ್ಲಿ ಇನ್ನೇನಿದೆ, ಇಷ್ಟು ದಿನ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಶುರುನಲ್ಲಿ ಎಲ್ಲ ಹಾಗೆ ಕ್ಯೂರಿಯಾಸಿಟಿ ಇರುತ್ತೆ, ಜೀವನ ತುಂಬ ಸುಂದರ ಅಂತ ಅನ್ನಿಸ್ತಾ ಇರುತ್ತೆ. ದಿನ ಕಳೆದ ಹಾಗೆ ಏನೋ ಒಂದು ಸಮಸ್ಯೆ ಎದುರಾಗುತ್ತೆ, ಏನೋ ಒಂದು ಡಿಸಿಷನ್ ತಗೋಬೇಕು ಅಂತ ಅನ್ಕೋತೀರಾ. ಆ ಟೈಮ್ಗೆ ಸರಿಯಾಗಿ ಯಾರಾದರೂ ಇಲ್ಲಿ ಹಿಂದೆ ಸರಿತೀರಾ. ಇಲ್ಲೇನೋ ಈಗೋ ಇದೆ, ಮಾತಾಡಬೇಕು ಅಂತ ಅನಿಸುತ್ತೆ, ವೆಯ್ಟ್ ಮಾಡೋದಿದೆ, ಆ ಕಹಿ ಮಾತುಗಳನ್ನೆಲ್ಲ ಹೀಲ್ ಮಾಡ್ಕೊಂಡಿರೋದು ಇದೆ. ಆದರೆ ಯಾಕೋ ಈಗೋ ಅಡ್ಡ ಬರ್ತಾ ಇದೆ, ನಿಮ್ಮನ್ನು ಮಾತಾಡಿಸ್ಬೇಕು ಹಾಗನ್ಸುತ್ತೆ. ಇಬ್ಬರ ಮಧ್ಯೆ ಏನು ನಡೆದಿದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೇಳೋಣ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ? ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಯೂನಿವರ್ಸ್ ಗೈಡ್ ಮಾಡಿ. ಇಲ್ಲಿ ನೀವೊಬ್ಬರು ವರ್ಕಿಂಗ್ ಪರ್ಸನ್ ಅನ್ನಿಸ್ತಾ ಇದೆ. ಇದು ಮೇಲ್ ಫೀಮೇಲ್ ಇಬ್ರಿಗೂ ಅನ್ವಯಿಸುತ್ತೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಈ ನಡುವೆ ನಿಮ್ಗೆ ಯಾರೋ ಪರಿಚಯ ಆಗಿದ್ದಾರೆ, ಅವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರಬೇಕು ಅಥವಾ ಕಲೀಗ್ಸ್ ಇರ್ಬೋದು. ಇಷ್ಟು ದಿನ ಕ್ಯಾಶುಯಲ್ ಆಗಿದ್ದ ನಿಮ್ಮ ಪರಿಚಯದಲ್ಲಿ ನೀವು ಇಮೋಷನಲ್ ಆಗಿ ಕನೆಕ್ಟ್ ಆಗ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮಲ್ಲಿ ಏನೋ ವೀಕ್ನೆಸ್ ಇದೆ, ಅದು ನಿಮ್ಮ ಜೀವನದಲ್ಲಿ ಇಲ್ಲದೆ ಇರುವಂಥ ಏನೋ ಅಟ್ರಾಕ್ಷನ್ ಈ ವ್ಯಕ್ತಿನಲ್ಲಿ ಇದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅವರ ಹೆಲ್ಪಿಂಗ್ ನೇಚರ್, ವರ್ಕಿಂಗ್ ಎಫಿಷಿಯನ್ಸಿ ಅಥವಾ ಅವ್ರ ಪೊಸಿಷನ್ ನಿಮಗೆ ಅಟ್ರ್ಯಾಕ್ಟ್ ಮಾಡಿದೆ. ಲೈಫಲ್ಲಿ ಸಂತೋಷವಾಗಿರೋದು ಅಂದರೆ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ, ಅದು ವರ್ಕ್ ರಿಲೇಟೆಡ್ ಇರ್ಬೋದು ಅಥವಾ ಕ್ಯಾಶುಯಲ್ ಆಗಿ ಮಾತನಾಡೋದಾಗಿರಬಹುದು. ನೀವು ತುಂಬ ಇನ್ವಾಲ್ವ್ ಆಗ್ತಾ ಇದ್ರಿ. ಇಂಥ ವ್ಯಕ್ತಿ ನನ್ನ ಲೈಫಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಹಾಗಂತ ನೀವು ಎಷ್ಟೋ ಸರಿ ನಿಮಗೆ ನೀವೇ ಹೇಳ್ಕೊಂಡಿದ್ದೀರಾ. ಇಲ್ಲೇನೋ ಥರ್ಡ್ ಪಾರ್ಟಿ ಇಶ್ಯೂಸು ಕಾಣ್ತಾ ಇದೆ. ಅವ್ರು ನಿಮ್ಮ ಜೊತೆ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ನಿಮಗೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ. ನಿಮಗೆ ಹೆಲ್ಪ್ ಮಾಡ್ತಿದ್ರು, ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ನೀವು ಅಂದ್ಕೊಂಡಿರೋ ಹಾಗೆ ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ಇಮೋಷ್ನಲ್ ಫೀಲಿಂಗ್ಸ್ ಇಲ್ಲ.
ಅದು ನಿಮ್ಗೆ ಎಷ್ಟೋ ಸರಿ ಅನುಭವಕ್ಕೆ ಬಂದಿದೆ. ಇವರೊಂದು ಫ್ಯಾಮಿಲಿ ಪರ್ಸನ್, ಹಾಗೆ ಒಳ್ಳೆ ಆಲೋಚನೆ ಉಳ್ಳ ವ್ಯಕ್ತಿ ಅನ್ನಿಸ್ತಾ ಇದೆ. ಶುರುವಿನಲ್ಲಿ ಅವ್ರ ಬಗ್ಗೆ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಅವ್ರು ಯಾರು, ಅವ್ರಿಗೆ ಮದುವೆ ಆಗಿದೆಯಾ, ಹಾಗೆಲ್ಲ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರಿ. ಅವರೂ ನಿಮ್ಮ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ ಹಾಗಂತ ನಿಮ್ಗೆ ಅನ್ನಿಸ್ತಾ ಇದೆ. ಹೀಗೆ ಮುಂದೆ ಈ ವ್ಯಕ್ತಿ ಸರಿಯಾಗ್ತಾರೆ ಹಾಗೆ ನೀವು ಅಂದ್ಕೊಂಡಿರೋದಿದೆ. ಈ ವ್ಯಕ್ತಿನ ಕಳ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಇವರು ಎಷ್ಟೋ ಸರಿ ನಿಮಗೆ ಹೆಲ್ಪ್ ಮಾಡಿರೋದಿದೆ, ನಿಮಗೆ ಗೈಡ್ ಮಾಡಿರೋದಿದೆ, ನಿಮ್ಮ ಕಷ್ಟ ಸುಖ ವಿಚಾರಿಸಿರೋದಿದೆ. ತನ್ನ ಕೆಲಸದ ಮೇಲೆ ಕಂಟ್ರೋಲ್ ಹಾಗೆ ಕಾನ್ಫಿಡೆನ್ಸ್ ಇದೆ. ಲೈಫಲ್ಲಿ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ ರಿಟರ್ನ್ ಒಳ್ಳೆಯದಾಗುತ್ತೆ ಅಂದ್ಕೊಳ್ಳುವಂಥ ವ್ಯಕ್ತಿ. ಹಾಗೆ ಸ್ಪಿರಿಚುವಲ್ ಪರ್ಸನ್ ಅನ್ನಿಸ್ತಾ ಇದೆ. ಇವರ ಈ ಗುಣಗಳು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದೆ. ಅವರು ನಿಮ್ಮನ್ನು ಅಬ್ಸರ್ವ್ ಮಾಡಿಲ್ಲ ಅಂತ ಅಲ್ಲ, ನಿಮ್ಮ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ನೀವು ಅವ್ರನ್ನ ಇಷ್ಟಪಡೋದು ಎಲ್ಲ ಗೊತ್ತಿದೆ, ಆದರೂ ಗೊತ್ತಿಲ್ಲದ ಹಾಗೆ ಇರೋದಿದೆ. ಯಾಕೆಂದರೆ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಇರೋ ಜೀವನ ಆರಾಮಾಗಿದೆ. ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಗಂಡ ಅಥವಾ ಹೆಂಡತಿ, ಇದೆಲ್ಲ ಹೊಸ ತಲೆನೋವು ಯಾಕೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಮೇಲೆ ಫೀಲಿಂಗ್ಸ್ ಸಹ ಇದೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಅಟೆನ್ಷನ್ ಕೊಡ್ತಾರೆ. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಿದೆ. ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ಯೋಚನೆ ಇಲ್ಲ. ಒಂದೊಂದ್ಸರಿ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು. ಅದಕ್ಕೆ ಅವ್ರು ಏನಂತಾರೆ ಹಾಗೆ ನೀವು ಅಂದ್ಕೊಂಡಿರೋದಿದೆ, ಅದನ್ನು ಹೇಳೂ ಇದ್ದೀರಾ ನೀವು. ಆದರೆ ಅವ್ರ ನಕ್ಕು ಸುಮ್ಮನಾಗಿದ್ದಾರೆ, ಅಲ್ಲಿ ಯಾವುದೇ ರಿಯಾಕ್ಷನ್ ಇಲ್ಲ. ನಿಮಗೆ ಅವ್ರ ನಗುನಲ್ಲಿ ಏನೇನೋ ಅರ್ಥಗಳಿದೆ ಅಂತ ಅನಿಸಿತ್ತು. ಇಷ್ಟ ಇದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ನೂ ಇತ್ತು. ಈಗೀಗ ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅದು ನಿಮ್ಮ ವಿಷಯಕ್ಕಿರಬೇಕು ಹಾಗೆ ನೀವು ಅನ್ಕೋತೀರಾ. ಆದರೆ ಇವರೊಬ್ಬರು ಬ್ಯಾಲೆನ್ಸ್ಡ್ ಪರ್ಸನ್, ಹೇಳ್ಕೊಳ್ಳೋಕ್ಕೆ ಈಗೋ ತಡೀತಾ ಇದೆ. ನಿಮ್ಮ ಮಾತುಗಳನ್ನ ಅವರು ಕೂತು ಯೋಚನೆ ಮಾಡಿದ್ದಾರೆ. ಹಾಗಂತ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ. ಆದರೆ ಮುಂದೆ ಏನಾಗುತ್ತೆ ಇದೆಲ್ಲ ಯಾಕೆ ಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಅವ್ರ ಮನಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಇವತ್ತಿನ ದಿವಸ? ಹಾಗೆ ಕೇಳೋಣ. ಅವ್ರ ಮನಸ್ಸಲ್ಲಿ ಏನೇನು ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ? ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್ ಅನ್ನೋದು ಇನ್ನೊಂದು ಸರಿ ಬರ್ತಾ ಇದೆ ನೋಡಿ. ನಿಮ್ಮಿಂದ ದೂರ ಓಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನೀವೇನೋ ಮ್ಯಾಜಿಕ್ ಮಾಡಿದ್ದೀರಾ ಅವ್ರಿಗೆ. ಆದರೆ ಏನೋ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ, ಡಿಸಗ್ರಿಮೆಂಟ್ಸ್ ಇದೆ. ಗಾಸಿಪ್ ಬರ್ತಾ ಇದೆ, ಇಂಡಿಸಿಸಿವ್ ಬರ್ತಾ ಇದೆ, ರೆಸಿಪ್ರೊಸಿಟಿ ಬರ್ತಾ ಇದೆ, ಸಬುಟೇಜ್. ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ನೀವು ಅವ್ರಿಗೆ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನೀವು ಅವ್ರನ್ನ ಇಷ್ಟಪಡೋದು ಗೊತ್ತಿದೆ, ಆದರೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾಕೋ ಅವ್ರಿಗೆ ಏನೋ ಡಿಸಿಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಕನ್ಫ್ಯೂಷನ್ ಇದೆ. ಮುಂದೆ ಏನಾಗುತ್ತೆ ಅನ್ನೋ ಹೆದರಿಕೆನೂ ಇದೆ. ಹಾಗೆ ಈ ಕನೆಕ್ಷನ್ಗೆ ನಾನು ಜಸ್ಟಿಸ್ ಕೊಡ್ತೀನಾ ಹಾಗೂ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ. ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಆದರೆ ನಿಮ್ಮಿಂದ ದೂರ ಓಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಈ ಮಧ್ಯೆ ನಾನೇನಾದರೂ ತಪ್ಪು ಡಿಸಿಷನ್ ತೊಗೊಂಡ್ಬಿಟ್ರೆ ನಿಮ್ಮನ್ನು ಬಿಟ್ಕೊಡೋಕ್ಕೂ ಆಗದೆ ಅಥವಾ ಕಂಟಿನ್ಯೂ ಮಾಡೋಕ್ಕೂ ಆಗದೆ ಏನೋ ಕನ್ಫ್ಯೂಷನ್ಸ್ ಇದೆ. ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ. ಇಲ್ಲೊಂದು ಕಾರ್ಮಿಕ್ ಲೆಸನ್ಸ್ ಇದೆ ನೀವು ಕಲಿಬೇಕಾಗಿರೋದು. ಅದರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಇಲ್ಲಿ ಸ್ವಲ್ಪ ದಿನ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ದಿನ ಕಳೆದ ಹಾಗೆ ಇದೆಲ್ಲ ಸರಿಯಾಗುತ್ತೆ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ, ಆಪ್ಟಿಮಿಸಮ್ ಇದೆ. ಆ ಒಂದು ಮೆಸೇಜ್ ನಿಮ್ಗೆ ಆಲ್ರೆಡಿ ಬಂದಿದೆ. ದೇವ್ರ ಮೇಲೆ ನಂಬಿಕೆ ಇಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.